ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ದ ಒನ್ ಜಿಮ್, ದ ಒನ್ ಪರಿವರ್ತನ್ ಪ್ರೀ ಸ್ಕೂಲ್, ದ ಒನ್ ಜ್ಯೂಸ್ ಸೆಂಟರ್ ಕಡೆಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಋಗ್ವೇದದಲ್ಲಿ ಒಂದು ಶ್ಲೋಕವಿದೆ, ಅಸ್ಯ ಸುದೃಶ್ಯ ಸರ್ಗಾಶ್ರೀಯೇ, ಎಂದರೆ ಈ ಜಗತ್ತನ್ನು ಸೃಷ್ಟಿಯನ್ನು ಸರ್ವರ ಆನಂದಾನುಭೋಗಕ್ಕಾಗಿ ಮಾಡಿದನು. ಈ ಭಗವಂತನು ಸೃಷ್ಟಿ ಕಾರ್ಯಗಳೆಲ್ಲವೂ ಸತ್ಯವಾಗಿವೆ. ತೇತ ವಿಶ್ವ ಸತ್ಯ, ಇವುಗಳನ್ನು ಹಾಳು ಮಾಡಬಾರದು, ಏಕೆಂದರೆ ಈ ವಿಮಲ ಸುಖದ ದಿವ್ಯ ಆವಾಸ್ಯವಾದ ಭೂಮಿಯನ್ನು ನಿಷ್ಪಾಪ ಚೇತನರಿಗೆ, ಸತ್ಕರ್ಮಶೀಲರಿಗೆ ಭಗವಂತು ನೀಡಿದ್ದಾನೆ. ಅಹಂ ಆರ್ಯಾಯ ಭೂಮಿಂ ಅದಾದಂ ಅಹಂ ವೃಷ್ಟಿಂ ದಾಶುಕ್ಷಿ ಮರ್ತ್ಯಾಯ, ಅವನು ಅಂದರೆ ಭಗವಂತನು ದಾನಶೀಲರಾದ ಪುಣ್ಯವಂತರಿಗೆ ಮಳೆ ಸುರಿಸುತ್ತಾನೆ. ಅಹಮಪೋ ಅನಯಂ ವಾವಾಶಾನಃ, ಭಗವಂತನು ಜಲಪ್ರವಾಹಗಳನ್ನು ಮುನ್ನಡೆಸುತ್ತಾನೆ. ಮಮ ದೇವಾಸ ಅನುಕೇತ ಮಾಯಾನ್, ಭಗವಂತನನ್ನು ಪ್ರಾಜ್ಞರು ಸಜ್ಜನರು ಅನುಸರಿಸಿ ಅವನ ಸಂಕಲ್ಪದಂತೆ ಕಾರ್ಯ ಮಾಡುತ್ತಾರೆ. ಆದ್ದರಿಂದ ಈಶ್ವರೀಯ ಸಂಕಲ್ಪದ ಅನುಸಾರವಾಗಿ ಪ್ರವರ್ತಿಸಿ ಕಾರ್ಯ ಮಾಡುವುದೇ ಋಕ್ ಸಂಹಿತೆಯ ಅಭಿಪ್ರಾಯದಲ್ಲಿ ಜೀವಾತ್ಮನ ಸರ್ವೋತ್ಮನ ಶುಭ ಕಾರ್ಯವಾಗಿದೆ. ಪರಮಾತ್ಮನ ಸಂಕಲ್ಪವಾದರೂ ಏನು? ಜಗತ್ತಿನ ಸೃಷ್ಟಿಶೀಲತೆ, ಗತಿಮಯತೆ ಹಾಗೂ ಸುಸ್ಥಿತಿಗಳು ನಿರಾಬಾಧಿತವಾಗಿ ಮುಂದುವರಿಯಬೇಕು. ಆನಂದ, ಸಂತೃಪ್ತಿ ಹಾಗೂ ಪ್ರಶಾಂತಿಯ ಸ್ವರ್ಗೀಯ ಭಾವನೆಗಳು ಪ್ರಚುರಗೊಳ್ಳಬೇಕು. ಜೀವನವು ಪುನೀತವೂ ವಿನಿತವೂ ಸಂಭ್ರಮಿತವೂ ಆಗಿ ಜೀವಾತ್ಮನ ಉದ್ದೇಶವು ಸಫಲವಾಗಬೇಕು. ಇಷ್ಟೇ ಅಲ್ಲವೇ? ಇದಕ್ಕೆ ಪೂರಕವಾಗಿರುವುದೆಲ್ಲವೂ ಪುಣ್ಯ, ಈ ಸಂಕಲ್ಪಕ್ಕೆ ಮಾರಕವಾಗಿರುವುದೆಲ್ಲವೂ ಪಾಪ. ಹೀಗೆ ಪಾಪವನ್ನು ಅದರ ಮೊದಲಿನ ಹಂತದಲ್ಲಿ ಟ್ರಾನ್ಸ್ಗ್ರೆಷನ್ ಆಫ್ ದ ವಿಲ್ ಆಫ್ ಗಾಡ್, ದೈವಿ ಸಂಕಲ್ಪದ ಉಲ್ಲಂಘನೆ ಎಂದು ಗುರುತಿಸಬಹುದು. ಅಂದರೆ ಋತದ ತಿರಸ್ಕರಣೆ, ನೈತಿಕ ಬಲದ ಅಪರಿಗಣನೆಯೇ ಪಾಪಕೂಪದ ಸಲೆ ಎಂದು ಋಗ್ವೇದದಲ್ಲಿ ಗುರುತಿಸಲಾಗಿದೆ.